ಆಹಾ, ನೆಮ್ಮದಿಯಾಗಿ ಮಲ್ಕೊಂಡಿದ್ದೀನಿ. ಇದಕ್ಕಿಂತ ಆನಂದ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ಸದ್ಯಕ್ಕೆ. ಅಲ್ಲಿ ಏರೋಪ್ಲೇನ್ ಹೋಗ್ತಾ ಇದೆ ದೂರದಲ್ಲಿ, ನಿಮಗೆ ಕಾಣಿಸ್ತಾ ಇರ್ಬೋದು ಅಂತ ಅಂದ್ಕೊತೀನಿ. ಒಳ್ಳೆ ಪಾರ್ಕು, ಒಳ್ಳೆ ಗಾಳಿ, ಒಳ್ಳೆ ಹವಾ, ಒಳ್ಳೆ ಸುತ್ತಮುತ್ತ ಎಲ್ಲ ಚೆನ್ನಾಗಿದೆ. ಸೊ ನೆಮ್ಮದಿಯಾಗಿ ಆಕಾಶ ನೋಡಿಕೊಂಡು ಮಲ್ಕೊಂಬಿಟ್ಟಿದ್ದೀನಿ. ಇನ್ನು ರಾತ್ರಿ ಚೆನ್ನಾಗಿರುತ್ತೆ, ಸ್ಟಾರ್ಸ್ ಎಲ್ಲ ನೋಡ್ಕೊಂಡು ಮಲ್ಕೋಬೋದು. ಸೊ ಅಷ್ಟು ಸ್ವಾತಂತ್ರ್ಯ ಇದೆ ಇಲ್ಲಿ. ಸ್ವಾತಂತ್ರ್ಯ ಅನ್ನೋದಕ್ಕಿಂತ ಅಷ್ಟು ಸೇಫ್ ಇದೆ. ಆದರೆ ಗೊತ್ತಿಲ್ಲ, ಟ್ರೈ ಮಾಡಬೇಕು. ಸೇಫ್ ಇದೆ ಅಂತ ಹೇಳಿದ್ದಾರೆ, ಆದರೆ ಏನೂ ಹೇಳೋಕ್ಕಾಗಲ್ಲ ಅಲ್ಲ. ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಇಲ್ಲಿವರೆಗೆ ಸ್ಟೋನ್ ಸ್ಕಲ್ಪ್ಚರ್ಸ್ ಮೇಲೆ ತುಂಬ ಆಸೆ ಅನಿಸುತ್ತೆ. ಎಲ್ಲ ಕಡೆ ಒಂದಲ್ಲ ಒಂದು ಸ್ಕಲ್ಪ್ಚರ್ಸು ಇಟ್ಟಿದ್ದಾರೆ ಪಾರ್ಕ್ಗಳಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಕಡೆ. ನೋಡಿ, ಇಲ್ಲೂ ಒಂದಿದೆ, ಅದೇನೋ ಎಸಿತಾ ಇರೋ ಥರ. ಅಲ್ಲೂ ಏನೋ ಇದೆ, ಅಲ್ಲೂ ಒಂದು ಸ್ಟ್ಯಾಚು ಇದೆ. ಅದು ಯಾವ ಸ್ಟ್ಯಾಚುನೋ ಗೊತ್ತಿಲ್ಲ. ಅಂದರೆ ಐಸ್ ಕ್ರೀಮ್ ತಿನ್ನೋಣ, ಐಸ್ ಕ್ರೀಮ್ ತಿನ್ನೋಣ ಬನ್ನಿ. ಇದೊಂದೇ ಇಲ್ಲಿ ಚೆನ್ನಾಗಿ ಸಿಗೋದು. ಇದಕ್ಕೆ 2.5 euros, ಅಂದರೆ ವಿಚ್ ಇಸ್ ಈಕ್ವಲ್ ಟು 250 ರೂಪಾಯಿ. ವಿಚ್ ಇಸ್ ನಾಟ್ ಬ್ಯಾಡ್. ಆದರೆ ಕುತ್ಕೊಳ್ಳೋಕೆ ಇಲ್ಲಿದೆ ಜಾಗ. ಈ ಪಾರ್ಕಲ್ಲಿ ಚಿಕ್ಕ ಮಕ್ಕಳು ಆಟ ಆಡೋಕ್ಕೆ ಅಂತಲೂ ಜಾಗ ಇದೆ, ದೊಡ್ಡ ಮಕ್ಕಳು ಆಟ ಆಡೋಕ್ಕೆ ಅಂತಲೂ ಜಾಗ ಇದೆ. ನೋ ವಿಡಿಯೋ. ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ ಎಲ್ಲ ಚಿಕ್ಕ ವಯಸ್ಸಿಗೆ. ಅಂಡ್ ಮೇಲೆಲ್ಲ ಶೂಸ್ ನೇತಾಕಿದ್ದಾರೆ. ಸೊ ಶೂಸ್ ಎಲ್ಲ ನೇತಾಕಿದ್ದಾರೆ. ಮೋಸ್ಟ್ಲಿ ಯೂಸ್ ಆದಮೇಲೆ ಶೂಸ್ನೆಲ್ಲ ಅಲ್ಲಿಗೆ ನೇತಾಕ್ತಾರೆ ಅನಿಸುತ್ತೆ, ಎಸಿತಾರೆ ಅನಿಸುತ್ತೆ. ಅದೇ ಒಂದು ಗೇಮ್ ಥರ ಯೂಸ್ ಮಾಡ್ಬೋದೇನಪ್ಪ, ಗೊತ್ತಿಲ್ಲ. ಸೊ ಮಕ್ಕಳಿಗೆ ಆಟ ಆಡೋಕ್ಕೆ ಏನೇನು ಮಾಡಿದ್ದಾರೆ. ಸಮುದ್ರದಿಂದ ಮಣ್ಣು ತಗೊಂಡು ಬಂದಂಗಿದೆ ಇಲ್ಲಿ ಹಾಕಿದ್ದಾರೆ, ಸೇಫಾಗಿ ಆಟ ಆಡಲಿ ಮಕ್ಕಳು ಅಂತ. ಸ್ಲೈಡು ಎಷ್ಟು ಚೆನ್ನಾಗಿದೆ ನೋಡಿ ಮಕ್ಕಳು ಆಟ ಆಡೋಕ್ಕೆ. ಇದು ಕೆಳಗಡೆ ಹೈಟಲ್ಲಿರೋ, ನಮ್ಮಲ್ಲಿ ಹೆಂಗಿರುತ್ತೆ ಡೈರೆಕ್ಟಾಗಿ ಮಣ್ಣಿಗೆ ಬೀಳೋ ಥರನೇ ಇರುತ್ತೆ.